ಕುರುಕ್ಷೇತ್ರದಲ್ಲಿ ಕುಮಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಈಗಾಗಲೇ ಸುವರ್ಣ ನ್ಯೂಸ್ ವಾಹಿನಿಯಲ್ಲಿ ತಾವು ನೋಡಿರ್ತೀರಿ. ಸುವರ್ಣ ನ್ಯೂಸ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ, ಸದಾನಂದಗೌಡ, ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪ ಮತ್ತು ಆರ್ ಅಶೋಕ್ ಅವರ ಜೊತೆಯೂ ಕೂಡ ಮಾತಾಡಿಸಿದರು. ಇದಕ್ಕೆಲ್ಲಕ್ಕೂ ಪ್ರಮುಖ ಕಾರಣ ಈಗ ಚುನಾವಣೆಯ ವರ್ಷದಲ್ಲಿ ನಾವಿದ್ದೀವಿ. ಎಲ್ಲ ಪಕ್ಷಗಳು ಕೂಡ ತಮ್ಮ ಚುನಾವಣೆಯ ತಯಾರಿಗಳನ್ನು ಬಹಳ ಕಟ್ಟುನಿಟ್ಟಾಗಿ ಭಾಳ ಅಗ್ರೆಸಿವ್ ಆಗಿ ಮಾಡೋದಕ್ಕೆ ಹೊರಟಿದೆ. ಅದರ ಜೊತೆಗೆ ರಾಜ್ಯದಲ್ಲಿ ಪ್ರಮುಖವಾಗಿ ಎರಡು ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು BJP ಹೊರತುಪಡಿಸಿದರೆ ಇಲ್ಲಿರೋ ಒಂದು ಸ್ಟ್ರಾಂಗ್ ಪ್ರಾದೇಶಿಕ ಪಕ್ಷ ಅದು ಜಾತ್ಯತೀತ ಜನತಾದಳ. ಅದರ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ನನ್ನ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ, ಅವ್ರ ಜೊತೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ, ಪ್ರಶ್ನೆಗಳನ್ನು ಕೇಳ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಫೈನಲ್ನಲ್ಲಿ ಮುಗ್ಗರಿಸಿದ ಪೈಲ್ವಾನ್ ಸುಶೀಲ್ ಕುಮಾರ್, ರಜತ ಪದಕಕ್ಕೆ ತೃಪ್ತಿಪಟ್ಟ ಕುಸ್ತಿಪಟು. ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 2 ಬೆಳ್ಳಿ 4 ಕಂಚು. ಯಡಿಯೂರಪ್ಪ ಅವರನ್ನ ನಿಲ್ಲಿಸೋದು ಸರಿಯಲ್ಲ, ಸದಾನಂದಗೌಡ್ರೆ ಬಾಯಿ ಬಿಗಿ ಹಿಡಿದು ಮಾತಾಡಿ. ಮಾಜಿ ಸಿಎಂಗೆ ಶಿವನಗೌಡ ನಾಯಕ್ ಖಡಕ್ ಎಚ್ಚರಿಕೆ. ಜಯನಗರ ವೃದ್ಧ ದಂಪತಿ ಕೊಲೆ ಪ್ರಕರಣ, ಪ್ರಮುಖ ಆರೋಪಿ ಗುರುಪ್ರಸಾದ್ ಅರೆಸ್ಟ್, ಹಂತಕನಿಂದ ಚಿನ್ನಾಭರಣ ವಶ. ಭ್ರಷ್ಟಾಚಾರದ ವಿರುದ್ಧ ರಾಮ್ಲೀಲಾದಲ್ಲಿ ಯೋಗಗುರು ನಿರಶನ, ಪ್ರಧಾನಿಗೆ ನೀಡಿದ್ದ ಡೆಡ್ಲೈನ್ ಅಂತ್ಯ, ಸರ್ಕಾರ ಸ್ಪಂದಿಸುವವರೆಗೂ ಮುಂದುವರಿಯಲಿದೆ ಬಾಬಾಗಿರಿ. ವಧುವು ಹೆಣ್ಣು ವರನೂ ಹೆಣ್ಣು, ತೈವಾನ್ನಲ್ಲಿ ದಾಂಪತ್ಯಕ್ಕೆ ಕಾಲಿರಿಸಿದ ಸಲಿಂಗ ಜೋಡಿ, ಬುದ್ಧನ ಸನ್ನಿಧಿಯಲ್ಲಿ ನೆರವೇರಿತು ವಿಶಿಷ್ಟ ವಿವಾಹ. ಈಗಾಗಲೇ ಕುಮಾರಸ್ವಾಮಿ ಅವರು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ. ಮುಂದಿನ 1.5 ಗಂಟೆಗಳ ಕಾಲ ಕುಮಾರಸ್ವಾಮಿ ನಮ್ಮ ಜೊತೆ ಇರ್ತಾರೆ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ. ಕುಮಾರಸ್ವಾಮಿ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ನಮಸ್ಕಾರ. ಕುಮಾರಸ್ವಾಮಿ ಅವರು ಈಗಾಗಲೇ ಸುವರ್ಣ ನ್ಯೂಸ್ ಸ್ಟುಡಿಯೋದಿಂದ ರಾಜ್ಯದ ಪ್ರಮುಖರು ಮಾತಾಡಿದರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಉಪಮುಖ್ಯಮಂತ್ರಿಗಳೆಲ್ಲ. ಜೊತೆಗೆ ಚುನಾವಣೆಯ ವರ್ಷ, ನಾವಾಗಲೇ ಕುರುಕ್ಷೇತ್ರದಲ್ಲಿ ಕುಮಾರ ಅನ್ನೋ ಟೈಟ್ಲು ಕೂಡ ಕೊಟ್ಟಿದ್ದೀವಿ. ಪ್ರಾದೇಶಿಕ ಪಕ್ಷದ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿಯವರ ಮುಂದೆ ಅನೇಕ ಸವಾಲುಗಳಿದೆ. ಕುಮಾರಸ್ವಾಮಿಯವರು ಪ್ರಮುಖವಾಗಿ ನಮಗೆ ಇದು ಸವಾಲು ಅನಿಸಿರೋದು ಯಾವುದು? ಇವತ್ತು ರಾಜ್ಯದ ಸಮಸ್ಯೆಗಳೇನಿದ್ದಾವೆ ಮತ್ತು ರಾಜ್ಯದ ಜನತೆ ಹಲವಾರು ಪಕ್ಷಗಳಿಂದ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನಿರೀಕ್ಷೆಯನ್ನು ಏನು ಹೊಂದಿದ್ರು, ಆ ನಿರೀಕ್ಷೆಗಳನ್ನು ಹುಸಿಗೊಳಿಸ್ತಕ್ಕಂಥ ಒಂದು ವಾತಾವರಣದಿಂದ ರಾಜಕೀಯ ಪಕ್ಷಗಳು, ರಾಜಕೀಯ ವ್ಯಕ್ತಿಗಳ ಬಗ್ಗೆನೇ ಜನತೆಯಲ್ಲಿ ಒಂದು ರೀತಿಯ ಅಪನಂಬಿಕೆ ಬರ್ತಾ ಇರತಕ್ಕಂಥ ಒಂದು ಸಂದರ್ಭ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಿದೆ ದೇಶ ಮತ್ತು ರಾಜ್ಯದ ರಾಜಕಾರಣವನ್ನೇ ನಾವು ಗಮನಿಸಿದಾಗ, ಇಂಥ ಒಂದು ಅಪನಂಬಿಕೆಯ ಸಮಯದಲ್ಲಿ ಜನತೆಯನ್ನು ಯಾವ ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೋಬೇಕು, ಇವತ್ತು ನಮ್ಮ ಪಕ್ಷದ ಬದ್ಧತೆ, ನಮ್ಮ ಪಕ್ಷದ ಕಾರ್ಯಕ್ರಮಗಳ ಆಧಾರಿತವಾದಂಥ ನಮ್ಮ ಪಕ್ಷದ ನಿಲುವುಗಳೇನಿದ್ದಾವೆ, ಇದನ್ನು ಯಾವ ರೀತಿಯಲ್ಲಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೋಬೇಕು ಅಂತಕ್ಕಂಥದ್ದು ದೊಡ್ಡ ಸವಾಲು ನನ್ನ ಮುಂದೆ ಇರತಕ್ಕಂಥದ್ದು ಇವತ್ತು. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರೇ, ನೇರವಾಗಿ ವಿಚಾರಕ್ಕೆ ಬರೋದಾದರೆ, ಕುಮಾರಸ್ವಾಮಿಯವರು ಸಂಸದರಾಗಿದ್ದರು, ಆನಂತರ ನೇರವಾಗಿ ಶಾಸಕರಾಗಿ ಮೊದಲ ಬಾರಿಗೆ ಸೀದಾ ಮುಖ್ಯಮಂತ್ರಿಗಳಾದಿರಿ. ತಾವು ಮುಖ್ಯಮಂತ್ರಿಗಳಾದ ನಂತರ 20 ತಿಂಗಳ ಆಡಳಿತದಲ್ಲಿ ತಮಗೆ ಹೆಚ್ಚು ಜನಪ್ರಿಯತೆ ಬಂತು, ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಪ್ರಸ್ತುತ ಆಗ್ತಾ ಹೋದ್ರಿ. ಈ 20 ತಿಂಗಳ ರಾಜಕಾರಣದ ನಂತರ ರಾಜ್ಯದಲ್ಲಿ ಒಬ್ಬ ನಾಯಕರಾಗಿ ರೂಪುಗೊಂಡ್ರಿ. ಅದಕ್ಕೆ ಪ್ರಮುಖ ಕಾರಣ BJP ಪಕ್ಷ. ಏನಂತಿರ್ತಾವೆ ಅದರಲ್ಲಿ? ಈ ಮಾತಿನಲ್ಲಿ ಸ್ವಲ್ಪ ನಂಬಬೇಕಾದಂಥ ಮಾತೆ. ಅದಕ್ಕೆ ಕಾರಣ BJPಯ ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥ ಹಿನ್ನೆಲೆ, ಅದೆಲ್ಲದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಕೆಲವು ರಾಜಕೀಯದ ನಡೆಗಳಿಂದ BJP ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಅವಕಾಶ ದೊರಕಿತು. ಆ ಸಂದರ್ಭದಲ್ಲಿ ಜನತೆ ಅತ್ಯಂತ ದೊಡ್ಡ ಮಟ್ಟದ ನಿರೀಕ್ಷೆಯಿಂದಲೇ BJP ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಆದರೆ 4 ವರ್ಷದಲ್ಲಿ BJPಯ ನಡವಳಿಕೆಗಳು, ಆ ನಡವಳಿಕೆಯ ಒಂದು ಅಡ್ಡದಾರಿ ಏನಿದೆ ಮತ್ತು ಅಕ್ರಮಗಳಿಗೆ ಹಲವಾರು ರೀತಿಯ ಒಂದು ಪ್ರಕರಣಗಳಿಗೆ ಎಡೆ ಮಾಡಿಕೊಟ್ಟಂಥದ್ದೇನಿದೆ, ಈ ವಿಷಯಗಳನ್ನು ಜನತೆ ಮುಂದೆ ತರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಅಳಿಕಿಲ್ಲದೆ, ಹಂಚಿಕೆ ಇಲ್ಲದೆ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವೇನು ಪ್ರಾರಂಭ ಮಾಡೋದು, ಅದು ಎಲ್ಲೋ ಒಂದು ಕಡೆ ಹಲವಾರು ಬೇರೆ ಬೇರೆ ದಿಕ್ಕುಗಳಿಗೆ ಹೋಗ್ತಕ್ಕಂಥದ್ದು ಮತ್ತು BJP ಪಕ್ಷದಲ್ಲಿ ಪ್ರತಿನಿತ್ಯ ನಡೀತಾ ಇರತಕ್ಕಂಥ ಅವರ ದೊಂಬರಾಟ, ರಾಜ್ಯದ ಜನತೆ ಸಂಕಷ್ಟದಲ್ಲಿರ್ತಕ್ಕಂಥ ಹಲವಾರು ಸಂದರ್ಭಗಳಲ್ಲಿ
ಅದು 3 ವರ್ಷದ ಹಿಂದೆ ಬಂದಂಥ ಪ್ರವಾಹದ ಸಂದರ್ಭ ಇರ್ಬೋದು, ಇತ್ತೀಚೆಗೆ ಕಳೆದ ವರ್ಷದಿಂದ ಬರಗಾಲದಿಂದ ಜನತೆ ಏನು ಸಂಕಷ್ಟದಲ್ಲಿದ್ದಾರೆ, ಈಗಿನ ವಾತಾವರಣ ಇರ್ಬೋದು. ಇಂಥ ಒಂದು ಜನತೆಯ ಸಂಕಷ್ಟಗಳ ಬಗ್ಗೆ ಪರಿಹಾರ ಕಲ್ಪಿಸ್ತಕ್ಕಂಥದ್ದಕ್ಕೆ ಗಮನ ಕೊಡದೆ ಇವತ್ತು ಈ ಸರ್ಕಾರದ ನಡವಳಿಕೆಯನ್ನು ನಾವು ನೋಡಿದಾಗ ಇದು ಎಲ್ಲೋ ಒಂದು ಕಡೆ ಜನತೆ ಯಾವ ನಿರೀಕ್ಷೆ ಇಟ್ಟಿದ್ದರೂ ಅದೆಲ್ಲವನ್ನು ಹುಸಿಗೊಳಿಸಿ ಇವತ್ತು ಒಂದು ರೀತಿ ಭ್ರಮನಿರಸನವನ್ನೇ ತಂದಿದ್ದಾರೆ ಜನತೆಗೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷ ಅತ್ಯಂತ ಒಂದು ರೀತಿ ಪರಿಣಾಮಕಾರಿಯಾಗಿ ಈ ಸರ್ಕಾರದ ವಿರುದ್ಧ ಒಂದು ವಿರೋಧ ಪಕ್ಷದ ಸ್ಥಾನದಿಂದ ಕೆಲಸ ನಿರ್ವಹಿಸಬೇಕಾದ್ರೆ ಕೆಲವರು ಹೇಳ್ತಾರೆ, ನಮ್ಮ ಪಕ್ಷದ ನಾವು ಹೋರಾಟ ಮಾಡಿದಾಗ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವ್ರ ಬಗ್ಗೆ ದ್ವೇಷದಿಂದ ಈ ಹೋರಾಟ ಮಾಡಿದ್ರು, ದ್ವೇಷದಿಂದ ಯಡಿಯೂರಪ್ಪನವ್ರ ಬಗ್ಗೆ ಆಪಾದನೆಗಳನ್ನ ಮಾಡಿದ್ರು. ಅದು ಯಾಕೆ ಬಂತು ಅಂದರೆ ಕುಮಾರಸ್ವಾಮಿ ಅವರೇ, 20 ತಿಂಗಳ ಆಡಳಿತ ಮಾಡಿದ ನಂತರ ಅವರಿಗೆ ಅಧಿಕಾರ ಬಿಟ್ಕೊಡ್ಲಿಲ್ಲ, ತಾವು ವಚನಭ್ರಷ್ಟರು ಅನ್ನೋ ಮಾತನ್ನು ಹೇಳ್ತಾ ಅವ್ರು ಚುನಾವಣೆಗೆ ಹೋದರು. ತಾವು ವಚನಭ್ರಷ್ಟರು ಮತ್ತೆ ಮಾಡಿದಿರಿ, ನಮಗೆ ಅಧಿಕಾರ ಕೊಡಲಿಲ್ಲ ಅಂತೇಳಿ. ಆ ನಂತರ ಸರ್ಕಾರ ಬಂತು, BJPಯ ಸರ್ಕಾರವೇ ಅಧಿಕಾರಕ್ಕೆ ಬಂತು. ಆದರೆ ಅನೇಕ ಸಂದರ್ಭಗಳಲ್ಲಿ ಕುಮಾರಸ್ವಾಮಿ ಆ ಸರ್ಕಾರವನ್ನು ಬೀಳಿಸೋ ಪ್ರಯತ್ನ ಮಾಡಿದ್ರಿ. ತಾವೀಗ ನೆರೆ ಬರ ಅಂದ್ರಿ, ಆ ಸಂದರ್ಭದಲ್ಲೂ ಕೂಡ ಹೈದರಾಬಾದ್ ಅಥವಾ ಗೋವಾದಲ್ಲಿದ್ದಾಗ ಅದಕ್ಕೆ ಇಂಡೈರೆಕ್ಟಾಗಿ ಕುಮ್ಮಕ್ಕು ಕೊಟ್ಟವರು ಕುಮಾರಸ್ವಾಮಿ. ಈಗ BJPಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ನಾನೆಂದು ಕೈ ಹಾಕಿದ್ದಲ್ಲ. ನಾನು ನಿಮಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ, ಮೊದಲು 1 ವರ್ಷ ನಾನು ವಿಧಾನಸಭೆಯ ಸದಸ್ಯನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. ಸರ್ಕಾರ ಹೊಸದಾಗಿ ಬಂದಾಗ ಹಲವಾರು ರೀತಿಯ ಸರ್ಕಾರಕ್ಕೆ ಅನುಕೂಲಗಳಾಗ್ತಕ್ಕಂಥ ರೀತಿಯ ಸಲಹೆಗಳನ್ನೇ ಕೊಟ್ಟಿದ್ದೇನೆ ವಿಧಾನಸಭೆಯ ಕಲಾಪದಲ್ಲೂ. ಅದಕ್ಕೆ ನಿದರ್ಶನಗಳು, ಒಂದು ಬಾರಿ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಪ್ರಕರಣ ನಡೀತು ಬೆಂಗಳೂರು ನಗರದಲ್ಲಿ. ಆ ಸಂದರ್ಭದಲ್ಲಿ ನಾನೇನು ಮಾತನಾಡಿದ್ದೇನೆ, ವಿಧಾನಸಭೆಯ ಕಲಾಪದಲ್ಲೇ ಅದು ರೆಕಾರ್ಡ್ ಆಗಿರ್ತಕ್ಕಂಥದ್ದು. ನಂತರ ಗೊಬ್ಬರದ ಕೊರತೆ ಬಂದಾಗ ಮೊದಲೇ ಎಚ್ಚರಿಕೆ ಕೊಟ್ಟು ಇದರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿ ಆ ಎಚ್ಚರಿಕೆಯನ್ನು ಉದಾಸೀನದಿಂದಲೇ ಕಂಡರು ಯಡಿಯೂರಪ್ಪನವರು. ಅವತ್ತು 2 ಗೋಲಿಬಾರ್ ಪ್ರಕರಣದಿಂದ 2 ರೈತರು ಬಲಿಯಾದಂಥ ಘಟನೆ ನಮ್ಮ ಮುಂದೆ ಇದೆ. ಮೊದಲನೇ ಹಂತದಲ್ಲಿ, ಪ್ರಾರಂಭಿಕ ಹಂತದಲ್ಲಿ ನಾವು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದೇವೆ. ನಾವು ಯಾವಾಗ ಈ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಪ್ರಾರಂಭ ಮಾಡೋದು, ಯಾವಾಗ BJPಯ ಪಕ್ಷ 110 ಸ್ಥಾನದಿಂದ 6 ಪಕ್ಷೇತರ ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡಿದ್ರು, ಅವರಿಗೆ ಸಂಖ್ಯೆಯ ಕೊರತೆ ಇರಲಿಲ್ಲ. ಆದರೆ ಕಾಂಗ್ರೆಸ್ಸು ಮತ್ತು JDS ಪಕ್ಷದ ಕೆಲವು ಶಾಸಕರುಗಳಿಗೆ ಹಲವಾರು ರೀತಿಯ ಆಮಿಷಗಳನ್ನು ಒಡ್ಡಿ ರಾಜೀನಾಮೆ ಕೊಡಿಸಿ ಏನು ಒಂದು ಚುನಾವಣೆಯ ಒಂದು ಪ್ರಕ್ರಿಯೆಗಳಿಗೆ ಅವರೇ ಕಾರಣಕರ್ತರಿದ್ದಾರೆ, ಹಲವಾರು ಉಪಚುನಾವಣೆಗಳಿಗೆ. ಬಹುಶಃ ದೇಶದ ಇತಿಹಾಸದಲ್ಲಿ ಈ ರೀತಿಯ ಪ್ರಕರಣ ಪ್ರಾರಂಭ ಆಗಿದ್ದು ಕರ್ನಾಟಕದಿಂದಲೇ. ಸುಮಾರು 20 ಕ್ಷೇತ್ರಗಳ ಶಾಸಕರ ರಾಜೀನಾಮೆಯನ್ನು ಕೊಡಿಸೋದ್ರ ಮುಖಾಂತರ 20 ಉಪಚುನಾವಣೆಗೆ ಕಾರಣಕರ್ತರೇನಾದರೂ ಅಂಥ ಒಂದು ಪ್ರಕರಣ ಪ್ರಾರಂಭ ಆದ ನಂತರ ಈ ಸರ್ಕಾರದ ಬಗ್ಗೆ ನಾವು ನಮ್ಮ ಒಂದು ಹೋರಾಟ ಪ್ರಾರಂಭ ಮಾಡಿದ್ದು. ಅಲ್ಲಿಯವರೆಗೆ ಸರ್ಕಾರಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೇವೆ. ಯಡಿಯೂರಪ್ಪನವ್ರ ಬಗ್ಗೆ ಆಗಲಿ, ಈ ರಾಜ್ಯದ ಸರ್ಕಾರದ ಬಗ್ಗೆ ಆಗಲಿ ನಾವೆಂದೂ ಸಣ್ಣತನದಲ್ಲಿ ಅಸೂಯೆಯಿಂದ ದ್ವೇಷದಿಂದ ನಮ್ಮ ಕೆಲಸ ನಿರ್ವಹಿಸಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ರಾಜ್ಯದ ಜನತೆ ಮುಂದೆ ಈ ಒಂದು ವಿಷಯವನ್ನು ನಾನು ಇಡಲಿಕ್ಕೆ ಬಯಸ್ತಾ ಇದ್ದೆ. ಅಂದರೆ ತಮ್ಮ ಪಕ್ಷದ ಶಾಸಕರನ್ನು ಸೆಳೆದ್ರು ಅಂತ ಹೇಳಿ ತಾವು ಅವರ ಪಕ್ಷದ ಶಾಸಕರನ್ನು ಎಳೆದು ಆ ಸರ್ಕಾರ ಅಸ್ಥಿರಗೊಳಿಸೋ ಪ್ರಯತ್ನ ಇಲ್ಲ 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 ಯಾವಾಗ ಪ್ರಾರಂಭ ಆಯಿತು? ಯಾಕೆಂದರೆ ಒಂದು ನಿಮಿಷ, ಹೈದರಾಬಾದ್ ಪ್ರಕರಣ ನಮಗೆ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು, ಅವ್ರ ಪಕ್ಷದಲ್ಲೇ ನಡೆದಂಥ ಒಂದು ಆಂತರಿಕ ಬಿಕ್ಕಟ್ಟದು. ಹೈದರಾಬಾದ್ ಪ್ರಕರಣ ಆಗಿದ್ದು ಯಾವಾಗ? ಉತ್ತರ ಕರ್ನಾಟಕದ ಹಲವಾರು ಹಳ್ಳಿಗಳು ಜಲಾವೃತವಾಗಿ ಲಕ್ಷಾಂತರ ಜನ ರಸ್ತೆಯಲ್ಲಿ ಮಲಗಿದ್ರು. ಗೋವಾ ಪ್ರಕರಣ ಆಮೇಲೆ ನಡೆದಂಥದ್ದು 3 ವರ್ಷದ ನಂತರ. ಆಗ ಆ ಸಂದರ್ಭದಲ್ಲಿ ಗೋವಾ ಪ್ರಕರಣದ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರವಾಹ ಅಥವಾ ಬರಗಾಲದ ಸಮಸ್ಯೆ ಇರಲಿಲ್ಲ. ಅದು ಆ ಪ್ರಕರಣ ನಡೀಲಿಕ್ಕೆ ಕಾರಣ ಏನಾಯಿತು? ಆ ಪಕ್ಷದಲ್ಲಿದ್ದಂಥ 8 ಮಂತ್ರಿಗಳು, ಆ ಸರ್ಕಾರದಲ್ಲಿದ್ದಂಥ 8 ಮಂತ್ರಿಗಳು ಯಡಿಯೂರಪ್ಪನವ್ರ ವಿರುದ್ಧ ಯಾತಕ್ಕೆ ತಿರುಗಿಬಿದ್ದರು? ಸುಮಾರು 10-12 ಜನ ಶಾಸಕರು ಯಡಿಯೂರಪ್ಪನವ್ರ ನಾಯಕತ್ವದ ವಿರುದ್ಧ ಯಾತಕ್ಕೆ ತಿರುಗಿಬಿದ್ದರು? ಅದು ನಾನು ಅವ್ರಿಗೆ ಪ್ರೇರಣೆ ಕೊಟ್ಟಂಥದ್ದಲ್ಲ. ಯಡಿಯೂರಪ್ಪನವರ ನಡವಳಿಕೆಗಳು, BJP ಪಕ್ಷದಲ್ಲಿ ನಡೀತಾ ಇದ್ದಂಥ ನಡವಳಿಕೆಯಿಂದ ಬೇಸತ್ತು ಈ ಸರ್ಕಾರ ಹೋಗಿಬಿಡಲಿ, ಇವತ್ತು ಈ ರಾಜ್ಯದ ಜನತೆಗೆ ಒಂದು ರೀತಿಯ ಈ ಸರ್ಕಾರ ಶಾಪದ ಸರ್ಕಾರ ಇದು ಹೋಗಬೇಕು ಅಂತಕ್ಕಂಥ ಭಾವನೆಯಿಂದ ಹೊರಗೆ ಬಂದಂಥವ್ರು. ಅದು ಇತಿಹಾಸದಲ್ಲಿ ಎಲ್ಲಾದರೂ ಕೇಳಿದ್ದಾರೆ, 8 ಜನ ಮಂತ್ರಿಗಳು ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ಸರ್ಕಾರ ಹೋಗಬೇಕು ಅಂತಕ್ಕಂಥ ನಿಲುವನ್ನು ಪ್ರಕಟ ಮಾಡಿದಂಥದ್ದು ಬಹುಶಃ ನಮ್ಮ ರಾಜ್ಯದಲ್ಲಂತೂ ಎಂದೂ ನಡೆದಿರಲಿಲ್ಲ. ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದೇ BJP ನಾಯಕರುಗಳು. ಅದು ಸುಮ್ಮನೆ ನನ್ನ ಮೇಲೆ ಅದು ಎಲ್ಲೋ ಒಂದು ಕಡೆ
ತಪ್ಪು ಅಭಿಪ್ರಾಯ ಮೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಯಾತಕ ನಿರ್ಧಾರ ಮಾಡಿದೆ, ಕಳೆದ 2-2.5 ವರ್ಷದ ಅವರ ಆಡಳಿತದಲ್ಲಿ ಈ ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರ ಕಡೆ ಗಮನ ಕೊಡದೆ ಈ ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿ ಇವರು ಹಲವಾರು ರೀತಿಯ ಭ್ರಷ್ಟಾಚಾರಗಳನ್ನು ಮಾಡೋದ್ರ ಮುಖಾಂತರ ಈ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೇನು ಕೈ ಹಾಕಿದ್ರು. ಅಧಿಕೃತ ವಿರೋಧ ಪಕ್ಷ ಕಾಂಗ್ರೆಸ್ಸು ಆಗಲೂ ಮೌನಕ್ಕೆ ಶರಣಾಗಿದ್ದರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಸಣ್ಣ ಪಕ್ಷವಾಗಿ ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಅಂತಕ್ಕಂಥ ಹೇಳ್ತೀನಿ, ನಮ್ಮ ಪಕ್ಷ ಯಾವುದೇ ರೀತಿಯ ರಾಜಿಗೊಳಗಾಗದೆ ನಮ್ಮ ಹೋರಾಟ ಏನು ಪ್ರಾರಂಭ ಮಾಡೋದು, ಇಂಥ ಸರ್ಕಾರ ಮುಂದುವರೆದರೆ ಈ ರಾಜ್ಯಕ್ಕೆ ಯಾವುದೇ ರೀತಿಯ ಅನುಕೂಲಗಳಿಲ್ಲ, ಈ ರಾಜ್ಯದ ಜನತೆ ಸಮಸ್ಯೆಗಳಿಗೆ ಪರಿಹಾರ ದೊರಕೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇಂಥ ಸರ್ಕಾರ ಹೋಗ್ತಕ್ಕಂಥ ಸೂಕ್ತ ಅಂತಕ್ಕಂಥದ್ದಕ್ಕೋಸ್ಕರ ಅವ್ರಿಗೆ ಕೈ ಜೋಡಿಸಿದ್ರು. ಕುಮಾರಸ್ವಾಮಿಯವರು ಈ ರೀತಿ ಅವರ ಶಾಸಕರನ್ನು ಸೆಳೆದು ಬೇರೆ ರಾಜ್ಯಗಳಲ್ಲಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸೋ ಪ್ರಯತ್ನ ಮಾಡಿದಿರಿ, ಆದರೆ ಅದರಲ್ಲಿ ಯಶಸ್ಸು ಕಾಣಲಿಲ್ಲ. ಆದರೆ ಕುಮಾರಸ್ವಾಮಿಯವ್ರ ಕೊನೆಗೆ ಈ ಸರ್ಕಾರದ ಹಗರಣಗಳನ್ನು ಬಯಲಿಗೆಳಿತಾ ಹೋದ್ರಿ. ಆದರೆ ಈ ಹಗರಣಗಳನ್ನು ಬಯಲಿಗೆಳೆದಿದ್ದರ ಹಿಂದೆ ಸ್ಪಷ್ಟ ರಾಜಕಾರಣ ಹೊರತುಪಡಿಸಿ ವೈಯಕ್ತಿಕ ದ್ವೇಷ ಆಯಿತು. ಯಡಿಯೂರಪ್ಪನವರು ಬೆಳೆದು ಈ ದೊಡ್ಡ ನಾಯಕರಾಗಿಬಿಡ್ತಾರೆ, ಅವ್ರನ್ನ ಹೀಗೆ ಬೆಳೆಯೋಕೆ ಬಿಟ್ಟರೆ ಮುಂದೆ JDS ಪಕ್ಷಕ್ಕೆ ಕೂತು, ಯಾಕಂದರೆ ಅವ್ರು ಪದೇ ಹೇಳ್ತಾ ಇದ್ರು ಈ ರಾಜ್ಯದಲ್ಲಿ JDS ಪಕ್ಷವನ್ನು ಸರ್ವನಾಶ ಮಾಡ್ತೀವಿ, ಮುಂದೆ ಈ ಪಕ್ಷದ ಹೆಸರೇ ಇರೋದಿಲ್ಲ ಈ ರಾಜ್ಯದಲ್ಲಿ ಅಂಥೇಳಿ. ಹಾಗಾಗಿ ತಾವು ಕೂಡ ಹಗರಣಗಳನ್ನು ಬಯಲಿಗೆ ಎಳೆದಿದ್ದು ಎಲ್ಲವೂ ಕೂಡ ವೈಯಕ್ತಿಕ ದ್ವೇಷದಿಂದ. ಇವತ್ತು ಯಡಿಯೂರಪ್ಪನವರ ಪ್ರಕರಣ ಇರ್ಬೋದು, ಬೇರೆ ಬೇರೆ ಪ್ರಕರಣಗಳಿರ್ಬೋದು, ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, ವೈಯಕ್ತಿಕ ದ್ವೇಷದಿಂದ ಅಂತಕ್ಕಂಥ ತೀರ್ಮಾನಕ್ಕೆ ಬರೋದಾದರೆ ಹಾಗಿದ್ರೆ ಈ ರಾಜ್ಯದಲ್ಲಿ ಆಡಳಿತ ಪಕ್ಷದ ಸರ್ಕಾರಗಳು ಸ್ವೇಚ್ಛಾಚಾರವಾಗಿ ಈ ರಾಜ್ಯವನ್ನು ಸಂಪೂರ್ಣವಾಗಿ ಲೂಟಿ ಹೊಡೆದು ಖಜಾನೆಯನ್ನು ಖಾಲಿ ಮಾಡೋದ್ರ ಮುಖಾಂತರ ರಾಜ್ಯದ ಸಂಪತ್ತನ್ನು ಇವತ್ತು ಹಲವಾರು ರೀತಿಯಲ್ಲಿ ಇವತ್ತು ಲೂಟಿ ಹೊಡೆಯತಕ್ಕಂಥದ್ದಕ್ಕೆ ನಾವು ಸಹಕಾರ ಕೊಟ್ಟಿದ್ದರೆ ಅದು ವಿರೋಧ ಪಕ್ಷದ ಒಂದು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ರಲ್ಲಿ ನಾವು ಈ ರಾಜ್ಯದ ಜನತೆಗೆ ದ್ರೋಹ ಮಾಡಿದಾಗ ಆಗ್ತಿರಲಿಲ್ವೇ? ಇವತ್ತು ನಾನು ಆ ಪ್ರಕರಣಗಳನ್ನು ಬಯಲಿಗೆಳೆಯೋಕ್ಕೆ ಪ್ರಾರಂಭ ಮಾಡಿದ ನಂತರ ಎಲ್ಲ ಒಂದು ಕಡೆ ಜನತೆಯಲ್ಲಿ ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರ ಮೇಲೆ ಇವರು ದ್ವೇಷ ಸಾಧಿಸ್ಕೊಂಡು ಹೊರಟಿದ್ದಾರೆ ಅಂತಕ್ಕಂಥ ಭಾವನೆಯನ್ನು ಮೂಡಿಸಿದ್ದಾರೆ. ನಾನು ಕೈ ಮುಗಿದು ರಾಜ್ಯದ ಜನತೆಯಲ್ಲಿ ಮನವಿ ಮಾಡ್ತೇನೆ, ತಾವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅಣ್ಣಾ ಹಜಾರೆ ಯಾತಕ್ಕೆ ಹೋರಾಟ ಮಾಡಲಿಕ್ಕೆ ಹೊರಟರು, ಇವತ್ತು ಈಗಲೇ ನೀವು ತೋರಿಸ್ತಾ ಇದ್ದೀರಿ ನ್ಯೂಸ್ ಚಾನಲ್ನಲ್ಲೀಗ ಬಾಬಾ ಅವರ ಒಂದು ನಿರಸನ ಅಂತ ಹೇಳಿ. ಇವತ್ತಾಗಿದ್ದರೆ ಮತ್ತು ಅವ್ರು ಯಾತಕ್ಕೆ ಯಾರ ವಿರುದ್ಧ ಯಾರ ಮೇಲೆ ಯಾವ ದ್ವೇಷಕ್ಕೆ ಅವರು ಹೋರಾಟ ಮಾಡ್ತಾ ಇದ್ದಾರಾಗಿದ್ದರೆ, ಇವತ್ತು ಈ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷವಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿಯ ಹಗರಣಗಳದು, ಯಡಿಯೂರಪ್ಪನವ್ರ ಹಗರಣ ಅಲ್ಲ ಅದು. ಆ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕೂತು 6 ಕೋಟಿ ಜನತೆಯ ಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ. ನಾನು ಅವ್ರನ್ನ ಯಡಿಯೂರಪ್ಪನವರಾಗಿ ಅವ್ರನ್ನ ಹೇಳಲಿಕ್ಕೆ ನಾನು ಉದ್ದೇಶಿಸಿ ಮಾತನಾಡಲಿಕ್ಕೆ ತಯಾರಾಗಿಲ್ಲ. ಈ ರಾಜ್ಯದ 6 ಕೋಟಿ ಜನತೆಯ ಪ್ರತಿನಿಧಿಯಾಗಿ ಈ ರಾಜ್ಯದ ಕಸ್ಟೋಡಿಯನ್ ಅವರು ಅವರ ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ರಲ್ಲಿ ಆ ತಪ್ಪುಗಳನ್ನೇನು ಮಾಡಿದ್ರು, ಕಾನೂನು ಬಾಹಿರವಾದ ಚಟುವಟಿಕೆಗಳನ್ನೇನು ಮಾಡಿದ್ರು, ಅದರ ವಿರುದ್ಧ ನಾನು ಹೋರಾಟ ಪ್ರಾರಂಭ ಮಾಡಿದೆ. ರೈಟ್ ಕುಮಾರಸ್ವಾಮಿ ಅವರೇ, ಇದ್ರ ಜೊತೆಗೆ ಇನ್ನೊಂದು ಮುಂದುವರೆದ ಪ್ರಶ್ನೆಗಳು ಕೂಡ ಇದೆ. ಹಾಗಾದರೆ ಇದು ದ್ವೇಷ ಅಲ್ಲ ಅನ್ನೋದಾದರೆ ಜಾತಿ ಕಾರಣನ? ಯಡಿಯೂರಪ್ಪ ಮತ್ತು ಸದಾನಂದ ಗೌಡರು ಇವರಿಬ್ಬರ ನಡುವಿನ ವ್ಯತ್ಯಾಸ ಮತ್ತು ಆಗ ವಿರೋಧ ಪಕ್ಷಗಳ ನಡ್ಕೊಂಡ ರೀತಿ, ಇದ್ರ ಬಗ್ಗೆ ಮಾತಾಡ್ತೀನಿ ಕುಮಾರಸ್ವಾಮಿ ಅವರು. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.